ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 49ನೇ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ ಆರೋಪಿಗಳ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಆರೋಪಿ ಪುನೀತ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಬಂಧಿತ ಆರೋಪಿಗಳ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಪೊಲೀಸರು ವಾಟ್ಸ್ಆಪ್ ಕಾನ್ಫರೆನ್ಸ್ ಕಾಲ್ಗೆ ಬಂದಿದ್ದಂತಹ ಆ 4 ಯಾರು? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಯಾಕೆ ಮೂಗ್ ತೋರಿಸ್ಕೊಂಡು ಹೋಗಬೇಕಾಗಿತ್ತು? ಸಾಕ್ಷಿದಾರ ಸಂದೀಪ್ನನ್ನ ಕಾಲ್ ಮಾಡೋದ್ರ ಮುಖಾಂತರ ಬೆದರಿಕೆ ಹಾಕಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಬೆದರಿಕೆ ಬಗ್ಗೆ ವಾಟ್ಸ್ಆಪ್ ಕಾಲ್ನಲ್ಲಿ ಚರ್ಚೆ ಮಾಡಿದ ಯಾರ್ಯಾರು? ಎಲ್ಲ ಆಯಾಮಗಳಲ್ಲೂ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಆರೋಪಿ ಪುನೀತ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ನೋಡಿ, ಪುನೀತ್ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಒಬ್ಬ ಸಾಕ್ಷಿದಾರ ಕೂಡ ಹೌದು. ಈ ಸಾಕ್ಷಿದಾರನಾಗಿ ಇದ್ಕೊಂಡು ಮತ್ತೊಬ್ಬ ಸಾಕ್ಷಿದಾರನನ್ನ ಹೇಗೆ ಇವರು ಕಾಂಟ್ಯಾಕ್ಟ್ ಮಾಡಿದ್ರು, ಹೇಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ರು, ಈ 4 ಪಾತ್ರ ಹೇಗೆ ಆಯ್ತು ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ನೋಡಿ, ದರ್ಶನ್ ರವರನ್ನ ಹೊರಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಒಂದ್ ಕಡೆ ಕಾನೂನು ಹೋರಾಟವನ್ನ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಈ ಅವಿವೇಕಿಗಳು, ಈ ನಾವು ಅವರ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಅಭಿಮಾನಿಗಳು ಅಂತ ಹೇಳ್ಕೊಳ್ಳುವಂತಹ ಅವಿವೇಕಿಗಳು ಯಾವ ರೀತಿಯಾಗಿ ವರ್ತಿಸಬೇಕು, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ಅವರನ್ನ ಹೊರ ತೆಗೆದುಕೊಂಡು ಬರುವಂತಹ ಕೆಲಸವನ್ನ ಅವ್ರ ಕುಟುಂಬಸ್ಥರು ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಕಾನ್ಫರೆನ್ಸ್ ಕಾಲ್ ನಲ್ಲಿ ಇದ್ದವರ ಬಗ್ಗೆ ಬಾಯ್ ಬಿಡ್ತಿಲ್ಲ ಪುನೀತ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪುನೀತ್, ವೇಣು ಮತ್ತೆ ಸುಹಾಸ್ ಮೊಬೈಲ್ ಅನ್ನ ಜಪ್ತಿ ಮಾಡಲಾಗಿದೆ. ಮೊಬೈಲ್ಗಳಲ್ಲಿನ ಡೇಟಾ ಡಿಲೀಟ್ ಮಾಡಿದ್ದಾರೆ ಆರೋಪಿಗಳು ಅನ್ನೋದು ಸಿಗ್ತಾ ಇದೆ ಮಾಹಿತಿ. ಸೊ ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಕೂಡ ಇಲ್ಲಿ ಡಿಲೀಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆರೋಪಿಗಳ ಮೊಬೈಲ್ ಜಪ್ತಿ ಮಾಡಿದ್ದಾರೆ ಪೊಲೀಸ್ನವರು. ಈ ಜಪ್ತಿ ಮಾಡಿದ್ದರ ಹಿನ್ನೆಲೆ ನಾವು ಗಮನಿಸ್ತಾ ಹೋಗೋದಾದ್ರೆ ಯಾರ್ಯಾರ ಜೊತೆ ಕಾಲ್ ಕಾನ್ವರ್ಸೇಷನ್ ಆಗಿತ್ತು, ಯಾರ್ಯಾರ ಜೊತೆ ಮೆಸೇಜ್ ಮಾಡಿದ್ರು, ಯಾವ ರೀತಿಯಾದಂತಹ ಮೆಸೇಜ್ಗಳನ್ನ ಮಾಡಿದ್ರು, ಹೇಗೆ ಬೆದರಿಕೆ ಹಾಕಬೇಕು ಅಂತ ಹೇಳಿ ಪ್ಲಾನ್ಗಳನ್ನ ಮಾಡ್ಕೊಂಡಾಗಿತ್ತು. ಸೊ ಅದೇ ರೀತಿಯಾಗಿ ಪ್ಲಾನ್ ಅನ್ನ ಯಾವಾಗ ಎಕ್ಸಿಕ್ಯೂಟ್ ಮಾಡಿದ್ರು, ಇದೆಲ್ಲದರ ಕಾನ್ವರ್ಸೇಷನ್ ಆಗಿರುತ್ತೆ. ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮತ್ತೊಂದು ಆ್ಯಪ್ಗಳನ್ನ ಬಳಕೆ ಮಾಡಿಕೊಂಡು ಪೊಲೀಸ್ನವರನ್ನ ಬಕ್ರ ಮಾಡಬಹುದು, ಅವರನ್ನ ಅವಿವೇಕಿಗಳನ್ನ ಮಾಡಬಹುದು ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದು ಮೂರ್ಖತನ. ಪೊಲೀಸ್ನವರು ಕಷ್ಟಪಟ್ಟು ಓದಿ ದೊಡ್ಡ ಹುದ್ದೆಗೆ ಬಂದಿರ್ತಾರೆ ಅಂತಂದ್ರೆ ಇಂಥ ಸಣ್ಣ ಪುಟ್ಟ ಕೇಸ್ಗಳು ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸಿದಂತೆ ರೀತಿಯಾಗಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅದಂಗಲ್ಲ. ಪೊಲೀಸ್ನವ್ರಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಹೇಗೆ ರಿಮ್ಯಾಂಡ್ ಎತ್ತಿದ್ರೆ ಹೇಗೆ ಬಾಯಿ ಬಿಡ್ತಾನೆ ಆರೋಪಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈಗ ಏನೇ ಕೇಳಿದ್ರು ಕೂಡ, ಯಾವುದೇ ವಿಚಾರಣೆಯನ್ನ ಮಾಡಿದ್ರು ಕೂಡ ಪುನೀತ್ ಬಾಯಿ ಬಿಡ್ತಾ ಇಲ್ಲ ತನಿಖೆ ಸಂದರ್ಭದಲ್ಲಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ನಿನ್ನೆಯಷ್ಟೇ ಕೂಡ ನೋಡಿ, ವಶಕ್ಕೆ ಪಡೆದುಕೊಂಡು ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಿ ಅದಾದ ನಂತರ ನಿನ್ನೆಯಿಂದಲೂ ಕೂಡ ತನಿಖೆಯನ್ನ ಮುಂದುವರಿಸಿಕೊಳ್ತಾ ಹೋಗಲಾಗ್ತಾ ಇದೆ. ಇವತ್ತು ಕೂಡ ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗುತ್ತೆ. ಇಲ್ಲಿಯವರೆಗೂ ಕೂಡ ಯಾವುದೇ ವಿಚಾರವನ್ನ ಕೂಡ ಹಂಚಿಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಮೊಬೈಲನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಸೊ ಆ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಕಾನ್ವರ್ಸೇಷನ್ ಆಯಿತು, ವಾಟ್ಸಪ್ ಮುಖಾಂತರ ಯಾರ್ಯಾರಿಗೆಲ್ಲ ಕರೆ ಹೋಗಿದೆ, ಈ 4 ಜನರ ಒಂದು ಹಿನ್ನೆಲೆಯನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಸೊ ಈ ಹಿಂದೆ ಯಾವುದಾದ್ರೂ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರಾ ಇಲ್ವಾ, ಇದೇ ಮೊದಲ, ಎಲ್ಲವನ್ನೂ ಕೂಡ ತನಿಖೆಯನ್ನ ನಡೆಸ್ತಾರೆ ಅಧಿಕಾರಿಗಳು. ಅದಾದ ನಂತರ ತನಿಖೆ ನಡೆದ ನಂತರ ಯಾರ್ಯಾರ ಜೊತೆ ಕಾನ್ವರ್ಸೇಷನ್ ಆಗಿತ್ತು, ಸಂದೀಪ್ರನ್ನ ಮಾತ್ರ ಇಲ್ಲಿ ಕಾಂಟ್ಯಾಕ್ಟ್ ಮಾಡಲಾಗಿತ್ತ ಅಥವಾ ಬೇರೆ ಈ ಸಾಕ್ಷಿದಾರರನ್ನ
ಮಾತನಾಡಿಸುವ ಅಥವಾ ಬೆದರಿಕೆ ಹಾಕುವಂತಹ ಕೆಲಸಗಳಾಗಿತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸೊ ಎಲ್ಲ ಪ್ರಶ್ನೆಗಳಿಗೆ ತನಿಖೆಯಾದ ನಂತರ ಸತ್ಯಾಸತ್ಯತೆ ಹೊರ ಬೀಳಲಿಕ್ಕಿದೆ. ಸೊ ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಈಗ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಮೊಬೈಲ್ಗಳೆಲ್ಲನೂ ಕೂಡ FSLಗೆ ಕಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ. FSLಗೆ ಕಳುಹಿಸಿ ಆ ನಂತರ FSL ವರದಿ ಬಂದ ನಂತರ ಯಾವ ರೀತಿಯಾಗಿ ಈ ಚಾಟ್ ಕಾನ್ವರ್ಸೇಷನ್ ಆಗಿರುತ್ತೆ, ಯಾರ್ಯಾರಿಗೆ ಕಾಲ್ ಹೋಗಿರುತ್ತೆ, ಎಲ್ಲವೂ ಕೂಡ ರಿಟ್ರೀವ್ ಮಾಡುವಂತಹ ಕೆಲಸಗಳು ಇಲ್ಲ ಆಗುತ್ತೆ. ಅದಾದ ನಂತರ ಕಾನೂನಿನಲ್ಲಿ ಯಾವ ರೀತಿಯಾಗಿ ಶಿಕ್ಷೆಗೆ ಒಳಪಡಿಸಬೇಕೋ ಆ ರೀತಿಯಾಗಿ ಶಿಕ್ಷೆಗೆ ಒಳಪಡಿಸಲಾಗತ್ತೆ. ಇವರೆಲ್ಲರೂ ಕೂಡ ದರ್ಶನ್ ರವರನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇಲ್ಲ. ಇನ್ನೊಂದಷ್ಟು ದಿನ ಅವ್ರು ಅಲ್ಲೇ ಇರಲಿ, ಇನ್ನೊಂದಷ್ಟು ದಿನ ಶಿಕ್ಷೆಯನ್ನು ಅವರು ಅನುಭವಿಸ್ಲಿ ಅಂತ ಹೇಳಿ ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಅಭಿಮಾನಿಗಳು ಅತಿರೇಕದಿಂದ ವರ್ತಿಸಬಾರದು. ಹೌದು, ನಿಮ್ಮ ಬಾಸ್ ಒಳಗಡೆ ಇದ್ದಾರೆ, ನಿಮಗೆ ನೋವಾಗ್ತಾ ಇರುತ್ತೆ, ಅವರ ಹೊರಗಡೆ ಕರ್ಕೊಂಬರುವಂತಹ ಕೆಲಸಗಳು ಆಗಬೇಕು. ಬಟ್ ಆದರೆ ಇಲ್ಲ, ಅದಾದಂತೆ ಕಾಣ ಸಿಗ್ತಾ ಇಲ್ಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೂಜಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪೂಜಾ, ಆರೋಪಿ ಪುನೀತ್ ನಡೆಸಿದ ಈ ವಾಟ್ಸಪ್ ಕಾಲ್ನಲ್ಲಿ, ಈ ಕಾನ್ಫರೆನ್ಸ್ ಕಾಲ್ನಲ್ಲಿ ಇದ್ದಂತಹ 4 ಯಾರು, ಮತ್ತೆ ಅವರ ಗುರುತು ಸಿಕ್ಕಿದ್ಯಾ ಇಲ್ವಾ, ತನಿಖೆ ಹೇಗೆ ಸಾಗ್ತಾ ಇದೆ? ಎಸ್ ರಮ್ಯ, ನಟ ದರ್ಶನ್ ಆರೋಪಿಯ ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಹುತೇಕ ಸಾಕ್ಷಿಗಳು ಪತ್ತೆಯಾಗಿರುವಂತದ್ದು. ಸಂದೀಪ್ಗೆ ಬೆದರಿಕೆ ಹಾಕಿದ ಸಂಬಂಧದ 3 ಆರೋಪಿಗಳು ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ಬಂಧಿಸಿರುವಂತದ್ದು. ನಟ ದರ್ಶನ್ ಅಭಿಮಾನಿ ಸಂಘದ ಸದಸ್ಯರಾದಂತಹ ಸುಹಾನ್, ವೇಣು ಮತ್ತು ಪುನೀತ್ ಬಂಧಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 49ನೇ ಸಾಕ್ಷಿದಾರ ಆಗಿರುವಂತಹ ಚಿತ್ರದುರ್ಗ ರೇಣುಕಾಸ್ವಾಮಿಯ ಕ್ಯಾಶಿಯರ್ ಆದಂತಹ ಸಂದೀಪ್ಗೆ ಆಕಾಶ್ ಎಂಬ ವ್ಯಕ್ತಿ ಮೂಲಕ ಕರೆ ಮಾಡಿಸಿ ಆರೋಪಿಗಳು ತಾವು ಹೇಳಿರುವ ಸಾಕ್ಷಿ ನುಡಿಬೇಕು ಅಂತ ಬೆದರಿಕೆ ಕೂಡ ಹಾಕಿದ್ರು. ಈ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಸಂದೀಪ್ ಮಂಗಳವಾರ ನ್ಯಾಯಾಧೀಶರುಗಳ ಮುಂದೆ. ಈ ವಿಚಾರ ಹೇಳಿದ್ರು, ಬೆದರಿಕೆ ಹಾಕಿದ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗುತ್ತೆ ಅಂತ ಹೇಳಿದ್ರು ಸಮೇತ ಯಾವುದೇ ವಿಚಾರಕ್ಕೂ ಎದುರದಲ್ಲೇ ಅವ್ರಿಗೆ ಥ್ರೆಟ್ಟಿಂಗ್ ಮಾಡಿರುವಂತದ್ದು. ಪ್ರಕರಣಕ್ಕೆ ದಾಖಲಿಸಿದ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆಗೆ ತಗೊಂಡಿದ್ದಾರೆ. ನಿನ್ನೆ ಅಷ್ಟೇ ಅವ್ರನ್ನ ಬಂಧಿಸಿರುವಂತದ್ದು. ಇವರು ಸಮೇತ ಡಿ ಕಂಪನಿ ಎಂಬ ಫ್ಯಾನ್ಸ್ ಪೇಜ್ ನ ಅಡಿಯಂತವ್ರು ಪೇಜ್ ನ ನಡೆಸಿದ್ದಂತವ್ರು ಪುನೀತ್ ಅವರು ಅಂತ ಗೊತ್ತಾದ್ಮೇಲೆ ಅಭಿಮಾನಿಗಳಿಂದಲೇ ದರ್ಶನ್ ಅವರ ಫ್ಯಾನ್ಸ್ ಗೆ ಸಂಕಷ್ಟ ಮತ್ತೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಕಾರ್ ನಲ್ಲಿ ಕೂರಿಸ್ಕೊಂಡು ಸಾಕ್ಷಿ ಹೇಳುವಂತೆ ಬೆದರಿಕೆ ಹಾಕಿದ್ರಂತೆ. ಇದನ್ನು ಸಮೇತ ಈಗ ಈ 3 ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಟ್ ಕಾನ್ವರ್ಸೇಷನ್ ಆಗಿರೋದು 4 ಜೊತೆಗೆ ಅನ್ನೋದು ಸಿಗ್ತಾ ಇರುವ ಮಾಹಿತಿ. ಇನ್ನೊಬ್ಬರ ಮೊಬೈಲ್ ಕತೆ ಏನು, ಈ 3 ಮೊಬೈಲ್ಗಳನ್ನ FSLಗೆ ಕಳುಹಿಸುವಂತಹ ಕೆಲಸಗಳಾಗಿದ್ಯಾ ಇನ್ನೂ ಇಲ್ವಾ? ಈಗಾಗ್ಲೇ FSL ಗೆ ಕಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಿದ್ಧತೆ ನಡೀತಾ ಇದೆ. ಇದು FSL ಕಳಿಸಿದ್ಮೇಲೆ ಏನಾಗಿದೆ ಅಂತ ಅಪ್ಡೇಟ್ ಇನ್ನೂ ಗೊತ್ತಾಗಿಲ್ಲ ರಮ್ಯ ಅವರೇ. FSL ಗೆ ಕಳಿಸ್ಕೊಟ್ಟಿದ್ದಾರೆ. ಇವ್ರು 4 ಜನ ಕಾನ್ಫರೆನ್ಸ್ ಅಲ್ಲಿ ಇದ್ದವರು ಏನೇನ್ ಮಾತಾಡಿದಾರೆ ಅಂತ ಪೊಲೀಸರ ಮುಂದೆ ಕೂಡ ಬಾಯ್ ಬಿಟ್ಟಿದ್ದಾರೆ. ವಾಟ್ಸ್ಆಪ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಕೂಡ ಡಿಲೀಟ್ ಮಾಡಿದ್ದಾರೆ. ಇದು ಪುನೀತ್ ಮತ್ತು ವೇಣು ಸುಹಾಸ್ ಸೇರ್ಕೊಂಡೆ ಈ ಮೊಬೈಲ್ ನ ಮತ್ತೆ ಪೊಲೀಸರು ಜಪ್ತಿ ಮಾಡಿದ್ಮೇಲೂ ಇಸ್ಕೊಂಡು ಅದನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ. FSL ಗೆ ಅವರ ಫೋನ್ ಗಳ ಸಮೇತ ಕಳಿಸ್ಕೊಟ್ಟಿದ್ದಾರೆ. ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೋಡಿ, ಈಗಾಗಲೇ 3 ಮೊಬೈಲ್ಗಳನ್ನು FSLಗೆ ಕಳುಹಿಸಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಸೊ ಹಾಗಾಗಿ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸುವಂತಹ ಕೆಲಸಗಳಿಲ್ಲಿ ಆಗ್ತಾ ಇದೆ. ಸೊ ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿದ್ದರು, ಯಾರ್ಯಾರಿಗೆ ಬೆದರಿಕೆ ಹಾಕುವಂತಹ ಕೆಲಸಗಳನ್ನು ಇಲ್ಲಿ ಮಾಡ್ಕೊಂಡು ಹೋಗಿದ್ರು ಅನ್ನೋದನ್ನು ತನಿಖೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ.